ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಗ್ ರೈಸ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊಂಡು ಒಂದೂವರೆ ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಚಾಪ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಫ್ರೈಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಎಗ್ ರೈಸ್ ಆಗಿರೋದ್ರಿಂದ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸೊ ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಇದೇನೆ. ಸೊ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತಳ ಇಟ್ಕೊಳ್ಳುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ. ಸೊ ಅದನ್ನು ನೀಟಾಗಿ ಈ ಥರ ಬಾಡಿಸ್ಕೋಬೇಕು. ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಮೇಕಪ್ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಫುಡ್ ಪ್ರಿಪೇರ್ ಮಾಡೋ ವೀಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಆದಷ್ಟು ಬೇಗ ಈ ಚಾನಲ್ ನೇಮ್ ಚೇಂಜ್ ಆಗ್ತಾಯಿದೆ. ಸೊ ಏನು ನೇಮ್ ಆಗ್ಬೋದು ಅಂತ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ಗೆಸ್ ಮಾಡಿ ಕಮೆಂಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ಮೇಕಪ್ಪು ಇರುತ್ತೆ, ಜೊತೆಲಿ ಫುಡ್ಸ್ ಇರುತ್ತೆ. ಇಲ್ಲಿ ನಾನು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ನ ಚಿಲ್ಲಿ ಅಲ್ಲ, ಅದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ನಾನು ಎಣ್ಣೆಗೆ ಹಾಕ್ಕೊಂಡೆ. ಅದು ಹಾಕಿದ್ಮೇಲೆ ಒಂದು ಚಿಕ್ಕ ಟಮಾಟೊ ಮತ್ತು ಒಂದು ಅರ್ಧದಲ್ಲಿ ಅರ್ಧ ಕ್ಯಾಪ್ಸಿಕಮ್ಮು, ಮತ್ತು ನನ್ನ ಹತ್ರ ಪುದೀನ ಸ್ವಲ್ಪ ಇತ್ತು. ಸೊ ಪುದೀನನೇ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಹಾಗಾಗಿ ಹಾಕ್ಕೊಂಡಿಲ್ಲ. ನಿಮ್ಮ ಹತ್ರ ಇದ್ದರೆ ಈ ಟೈಮಲ್ಲೂ ಹಾಕ್ಕೋಬೋದು, ಮತ್ತು ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಎಣ್ಣೆಲೇ ಬೇಯಿಸ್ಕೊತೀನಿ ನೀಟಾಗಿ. ಓಕೆ, ಕಂಟಿನ್ಯೂ ಮಾಡೋಣ. ಚಾನಲ್ ನೇಮ್ ಚೇಂಜ್ ಆಗುತ್ತೆ. ಫುಡ್ಡು ಮತ್ತು ಟ್ರಾವೆಲಿಂಗು ಜೊತೆಲಿ ನಿಮಗೆ ಮೇಕಪ್ಪು ಆಲ್ ಇನ್ ಒನ್ ಇರುತ್ತೆ. ಸೊ ಯಾವ ಹೆಸ್ರು ನಾನು ಇಡ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. ಅದರಲ್ಲೇ ಒಂದು ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಸೊ ನಾನಿಲ್ಲಿ ಇವಾಗ ಚಿಲ್ಲಿನ ಹಾಕೋತಾ ಇದ್ದೀನಿ. ಇದು ಗ್ರೀನ್ ಚಿಲ್ಲಿ, ಸ್ವಲ್ಪ ಖಾರ ಇತ್ತು, ಹಾಗಾಗಿ 3 ಮೀಡಿಯಮ್ ಸೈಜ್ ಚಿಲ್ಲಿನ ನಾನು ರೌಂಡಾಗಿ ಕಟ್ ಮಾಡಿಕೊಂಡು ಅದರಲ್ಲಿರುತ್ತಲ್ಲ ಒಂದು ಬೀಜ, ಅದನ್ನು ನಾನು ತೆಗೆದುಬಿಡ್ತೀನಿ. ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಅದು ಅಂದ್ಬಿಟ್ಟು ಲೈಟಾಗಿ ಎಕ್ಸ್ಟ್ರಾನ ತೆಗೆದುಬಿಟ್ಟು ಅಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಬಾಡಿಸ್ಕೊತಾ ಇದ್ದೀನಿ. ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗಿರುತ್ತೆ. ಜಂಕ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವು ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ನಾನು ಇದನ್ನು ಮಾರ್ನಿಂಗಿಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಟಿಫನ್ಗೂ ಕೂಡ ಇದನ್ನೇ ನಾನು ತಗೊಂಡೋಗ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ನಾನು ಕೆಲವೊಂದು ಸಲ ಮಾಡ್ಕೊಂಡಾಗ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ತಣ್ಣಗಾದ್ರೂ ತಿನ್ಬೋದು. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪೌಡರ್ ಐಟಮ್ ಏನಂದರೆ ನಾವು ಹಾಕಿದ್ವಲ್ಲ ಮಸಾಲ ಪೌಡರ್ ಐಟಮ್, ಅದು ಹಾಕಿದಾಗ ಈ ಥರ ತಳ ಹಿಡಿಯುತ್ತೆ. ಸೊ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಈ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಹಾಗೆ ಕೊಡ್ತೀನಿ. ನಾನು ಅಡುಗೆ ಮಾಡ್ತಾ ನಿಮಗೆ ಫಿಟ್ನೆಸ್ ಬಗ್ಗೆ ಏನಾದರೂ ಐಡಿಯಾಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಯೂಟ್ಯೂಬ್ ಪೇಜ್ದು. ನೀವು ಅದನ್ನು ಚೆಕ್ ಮಾಡ್ಬೋದು. ಫಿಟ್ನೆಸ್ ಬಗ್ಗೆ ಇರುತ್ತೆ. ಗೆಟ್ ಫಿಟ್ ವಿತ್ ಸುದರ್ಶನ್ ಅಂತ ಅಂದ್ಬಿಟ್ಟು ಲಿಂಕ್ ಬರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿ ನಿಮಗೆ ಏನಾದರೂ ಫಿಟ್ ಅಂದರೆ ಜಿಮ್ ಬಗ್ಗೆ ಏನಾದರೂ ಐಡಿಯಾಸ್ ಬೇಕು ಅಂತ ಅಂದರೆ ಆ ಲಿಂಕ್ನ ನೀವು ಕ್ಲಿಕ್ ಮಾಡಿ. ಸೊ ನಿಮಗೆ ಆ ಚಾನಲ್ಲು ಶೋ ಆಗುತ್ತೆ. ಈಗ ಹೊಸ್ದಾಗಿ ಮಾಡಿದ್ದಾರೆ, ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಮತ್ತು ನಿಮಗೂ ಕೂಡ ಬೆನಿಫಿಟ್ಸ್ ಆಗುತ್ತೆ ಅದರಲ್ಲಿ. ಏನು ಅಂತಂದರೆ ನಿಮ್ಮ ಒಂದು ಬಾಡಿನ ಫಿಟ್ಟಾಗಿ ಇಟ್ಕೋಬೋದು, ಹೆಲ್ತಾಗಿ ಇಟ್ಕೋಬೋದು. ಹಾಗಾಗಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ನೀಟಾಗಿ ಈ ಥರ ಬಾಡಿಸ್ಕೊಂಡು ನೀಟಾಗೆಲ್ಲ ಬೆಂದಿದೆಯಾ, ತಳ ಹಿಡ್ದಿದೆಯಾ ಅಂತ ನೋಡ್ಕೋಬೇಕು. ಚೆನ್ನಾಗಿ ನಾವು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರು ಹಾಕಬಾರ್ದು. ನಾನು ಬೇರೆ ಕೂಡ ಕೆಲಸ ಇತ್ತು, ಅದನ್ನು ಮಾಡ್ಕೋತಾ ಇದ್ದೆ ಜೊತೇಲಿ.
ಅಷ್ಟರಲ್ಲಿ ನಾನು ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ. ಅನ್ನ ಆಯಿತು. ನಾನು ಪಾತ್ರೆಯಲ್ಲೇ ಅನ್ನ ಮಾಡೋದು. ಸೊ ಫ್ರೈ ಎಲ್ಲ ಮಾಡ್ಕೊತಾ ಇದ್ದೆ. ಬೇರೆ ಕೆಲಸನೂ ಇತ್ತು ನಾನು ಅದನ್ನು ಮಾಡ್ಕೊತಿದ್ದೆ. ಮತ್ತು ಉಪ್ಪು ಹಾಕಿರಲಿಲ್ಲ. ಈ ಒಂದು ಟೈಮಲ್ಲಿ ನಾನು ಉಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ನಾನು 1.5 ಸ್ಪೂನಷ್ಟು ಇಲ್ಲಿ ಉಪ್ಪನ್ನ ಹಾಕಿದ್ದೀನಿ. ಸೊ ಉಪ್ಪನ್ನ ಹಾಕಿ ನೀಟಾಗಿ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಈಗ ಇಷ್ಟು ಒಂದು ಕಲರ್ ಬಂದಮೇಲೆ ನಾನಿಲ್ಲಿ ಮೊಟ್ಟೆನ ಹಾಕ್ಕೋತಿದ್ದೀನಿ. ಇದರಲ್ಲಿ 5 ಮೊಟ್ಟೆ ಇದೆ. ಸೊ ಮೊಟ್ಟೆನ ಹಾಕ್ಕೊಂಡು ಇದನ್ನು ನೀಟಾಗಿ ಬಾಡಿಸ್ಕೋಬೇಕು. ಈಗ ಇನ್ನೂ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದು ಚೆನ್ನಾಗಿ ಬಾಡಿಸ್ಕೋಬೇಕು. ಮೊಟ್ಟೆ ಹಾಕಿದಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅರ್ಧ ಮೊಟ್ಟೆ ಬೆಂದ ಮೇಲೆ ಉಡಿ ಮಾಡಿರೋವಂಥ ಅನ್ನ ಮಾಡಿ ನಾನು ಆಲ್ರೆಡಿ ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ದೆ. ಸೊ ತಣ್ಣಗಾಗಿತ್ತು. ಆ ಅನ್ನನ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ಟವ್ ಸ್ಲಿಮ್ಮಲ್ಲಿದೆ ಈಗ. ಮಿಕ್ಸ್ನ ನಾನಿಲ್ಲಿ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಈ ಒಂದು ಇದೆಲ್ಲ ಮಿಕ್ಸೆಲ್ಲ ಆದಮೇಲೆ ಈಗ ನೀವು ಮನೇಲಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೋದು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಸೊ ಹಾಗಾಗಿ ನಾನು ಹಾಗೆ ಬಿಟ್ಟೆ. ನೋಡಿ ಇಷ್ಟು ನೀಟಾಗಿ ಆಗಿದೆ. ಸ್ವಲ್ಪ ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಅದನ್ನು ಬಿಟ್ಬಿಡಬೇಕು. ಆಗ ನೋಡಿ ಈ ಥರ ಉದ್ರುದ್ರಾಗಿ ಚೆನ್ನಾಗಾಗಿರುತ್ತೆ. ಸೇಮ್ ನೀವು ಹೋಟೆಲ್ ಫಾಸ್ಟ್ ಫುಡ್ಡಲ್ಲಿ ಹೇಗೆ ತಿಂತೀರಾ ಹಾಗೇ ಇರುತ್ತೆ. ಬಟ್ ಏನು ಅಂದರೆ ಹೆಲ್ತಿಯಾಗಿರುತ್ತೆ. ಮನೇಲೇ ಮಾಡಿಬಿಟ್ಟು ನೀವು ಆರಾಮಾಗಿ ತಿನ್ಬೋದು. ಬಾಕ್ಸಿಗಾಗಲಿ ತಗೊಂಡು ಹೋಗ್ಬೋದು ಲಂಚ್ ಬಾಕ್ಸ್ಗೆ. ಚೆನ್ನಾಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್.